6 ತಿಂಗಳ ಹಿಂದೆ ನಿಗೂಢವಾಗಿ ಕಣ್ಮರೆಯಾಗಿದ್ದ ವ್ಯಕ್ತಿಯೊಬ್ಬರ ಪ್ರಕರಣಕ್ಕೆ ಕೊನೆಗೂ ಭೀಕರ ತಿರುವು ಸಿಕ್ಕಿದೆ. ಸ್ವತಃ ಹೆಂಡತಿಯೇ ತನ್ನ ಪ್ರಿಯಕರನೊಂದಿಗೆ ಸೇರಿ ಗಂಡನನ್ನ ಹತ್ಯೆಗೈದು ಜಮೀನಿನಲ್ಲಿ ಹೂತು ಹಾಕಿದ್ದ ರೋಚಕ ಹಾಗೂ ಕೌಟುಂಬಿಕ ದ್ರೋಹದ ಕತೆ ಈಗ ಬೆಳಕಿಗೆ ಬಂದಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಡಕಲಾಟ ಗ್ರಾಮದಲ್ಲಿ 40 ವರ್ಷದ ರಾಘು ಗಾವಡೆ ಕುರಿ ಮೇಯಿಸಿಕೊಂಡು ಜೀವನ ಸಾಗಿಸ್ತಾ ಇದ್ರು. ರಾಘುಗೆ ಪತ್ನಿ ಬಂಗಾರಿ ಗಾವಡೆಯ ಅನೈತಿಕ ಸಂಬಂಧದ ಸುಳಿವು ಸಿಕ್ಕಿತ್ತು. ಪತ್ನಿಯ ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿಯಾಗ್ತಿದ್ದಾನೆ ಅಂತ ಕಾರಣಕ್ಕೆ ಪತ್ನಿ ಬಂಗಾರಿ ಹಾಗೂ ಆಕೆಯ ಪ್ರಿಯಕರ ರಾಮ ರಾಣಾ ಸೇರಿ ರಾಘುನ ಹತ್ಯೆ ಮಾಡಲು ಸಂಚು ರೂಪಿಸಿದ್ರು. ಯಾರಿಗೂ ಸಂಶಯ ಬಾರದಂತೆ ರಾಘುವನ್ನ ಹತ್ಯೆಗೈದು ಶವವನ್ನ ಜಮೀನಿನಲ್ಲಿ ಹೂತು ಹಾಕಲಾಗಿತ್ತು. ಬಳಿಕ ರಾಘು ಗಾವಡೆ ಕುರಿ ಮೇಯಿಸಲು ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಪತ್ನಿ ನಾಟಕವಾಡಿದ್ಲು. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಿದ್ದಂತೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಪತ್ನಿ ಬಂಗಾರಿ ಗಾವಡೆ ಮತ್ತು ಪ್ರಿಯಕರ ರಾಮ ರಾಣಾಗೆ ಬಂಧಿಸಿ ತೀವ್ರ ವಿಚಾರಣೆಗೊಳಪಡಿಸಿದ್ರು. ವಿಚಾರಣೆ ವೇಳೆ ಆರೋಪಿಗಳು ಕೃತ್ಯವನ್ನು ಒಪ್ಪಿಕೊಂಡಿದ್ದಷ್ಟೇ ಅಲ್ಲದೆ ಶವ ಹೂತಿಟ್ಟ ಸ್ಥಳವನ್ನು ತೋರಿಸಿದ್ದಾರೆ. ಆರೋಪಿಗಳು ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಮೀನಿನಲ್ಲಿ ಹೂತು ಹಾಕಲಾಗಿದ್ದ ರಾಘು ಗಾವಡೆ ಅವರ ಶವವನ್ನು ಹೊರತೆಗೆಯಲಾಗಿದೆ.